ವೀಕ್ಷಕರೇ, ಜಿ ಕನ್ನಡದಲ್ಲಿ ತುಂಬಾನೇ ಅದ್ಭುತವಾಗಿ ಮೂಡಿಬರ್ತಿರೋ ಸೀತಾರಾಮ ಸೀರಿಯಲ್ ಕರ್ನಾಟಕದ ಸೀರಿಯಲ್ ಲೋಕದಲ್ಲೇ ತುಂಬಾನೇ ವಿಶೇಷವಾದ ಕಥೆಯನ್ನು ಹೊಂದಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೀತಾರಾಮ ಕನ್ನಡ ಸೀರಿಯಲ್ ಕರ್ನಾಟಕದಲ್ಲಿ ಮೂರನೇ ಅತಿ ಹೆಚ್ಚು ಟಿಆರ್ಪಿಯನ್ನು ಪಡೆಯುವ ಜಿ ಕನ್ನಡ ಸೀರಿಯಲ್ ಆಗಿದ್ದು, ರಾತ್ರಿ 9:30ಕ್ಕೆ ಪ್ರಸಾರವಾಗುತ್ತಿರುವ ಸೀತಾರಾಮ ಸೀರಿಯಲ್ ಜಿ5 OTT ಪ್ಲಾಟ್ಫಾರ್ಮ್ ನಲ್ಲೂ ಕೂಡ ಅತಿ ಹೆಚ್ಚು ವೀಕ್ಷಣೆಯನ್ನ ಪಡೆಯುತ್ತಿದೆ. ಆದ್ರೆ ವೀಕ್ಷಕರೇ, ಇತ್ತೀಚೆಗಷ್ಟೇ ಸೀತಾರಾಮ ಸೀರಿಯಲ್ ನಲ್ಲಿ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿರುವ ನಿರ್ದೇಶಕರು ಸಿಹಿ ಪಾತ್ರ ಈ ಸೀರಿಯಲ್ ನಲ್ಲಿ ಸಾವನ್ನಪ್ಪಲಿದ್ದು, ತಿರುವಿನ ಅಂಚಿನಲ್ಲಿರುವ ಈ ಒಂದು ಸೀರಿಯಲ್ ಇದೀಗ ಪ್ರೇಕ್ಷಕರಿಗೆ ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ಹೌದು ವೀಕ್ಷಕರೇ, ಸೀತಾರಾಮ ಸೀರಿಯಲ್ ನ ಅತಿ ಮುಖ್ಯವಾದ ಪಾತ್ರಧಾರಿ ಸೀತಾ ಪಾತ್ರ ಮಾಡ್ತಿರೋ ನಟಿ ವೈಷ್ಣವಿ ಗೌಡ ಈ ಒಂದು ಸೀರಿಯಲ್ ನಿಂದ ಹೊರನಡೆದಿದ್ದಾರೆ ಎನ್ನುವ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರ್ತಿದ್ದು, ಸೀತಾರಾಮ ಸೀರಿಯಲ್ಗೆ ಅತಿ ಮುಖ್ಯವಾದ ಸಮಯವಾಗಿರುವ ಈ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ನಟಿ ವೈಷ್ಣವಿ ಗೌಡ ಈ ಸೀರಿಯಲ್ ಅನ್ನ ಬಿಡ್ತಿದ್ದಾರೆ ಅನ್ನುವ ಸಾಕಷ್ಟು ಅನುಮಾನ ಮತ್ತು ಕುತೂಹಲವನ್ನ ಪ್ರೇಕ್ಷಕರಿಗೆ ಉಂಟು ಮಾಡಿದೆ. ಆದ್ರೆ ವೀಕ್ಷಕರೇ, ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರುವ ಸೀತಾರಾಮ ಸೀರಿಯಲ್ ನ ನಿರ್ದೇಶಕರು, ಸೀತಾರಾಮ ಸೀರಿಯಲ್ ನಲ್ಲಿ ಸದ್ಯದಲ್ಲೇ ಅತಿ ದೊಡ್ಡ ಟ್ವಿಸ್ಟ್ ಒಂದು ಬರಲಿದ್ದು, ಯಾವುದೇ ಕಾರಣಕ್ಕೂ ಸೀತಾರಾಮ ಸೀರಿಯಲ್ ನ ಯಾವ ಪಾತ್ರಧಾರಿ ಕೂಡ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ವೀಕ್ಷಕರೇ, ನೀವು ಕೂಡ ಸೀತಾರಾಮ ಸೀರಿಯಲ್ ನಲ್ಲಿ ಸೀತಾ ಪಾತ್ರದಲ್ಲಿ ನಟಿ ವೈಷ್ಣವಿ ಗೌಡನೇ ಮುಂದುವರಿಬೇಕು ಅನ್ನೋದಾದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.